ಬರ್ತಾ ಇದೆ. ಧರ್ಮಸ್ಥಳ ಕೇಸಲ್ಲಿ SIT ತನಿಖೆ ವೇಗವನ್ನ ಕಳೆದುಕೊಂಡ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ತನಿಖೆಯ ಆರಂಭದಲ್ಲಿದ್ದಂಥ ಆ ಸ್ಪೀಡ್ ಈಗ ಇಲ್ಲ. ವಿಚಾರವೂ ಕೂಡ ಮೊದಲಿನಷ್ಟು ಗಂಭೀರವಾಗಿಲ್ಲ. ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ ಆ ವಿಚಾರಣೆ. ಕೆಲಸದ ಅತೀ ಒತ್ತಡದಲ್ಲಿದ್ದಾರೆ SIT ಅಧಿಕಾರಿಗಳು. ಕೆಲಸದ ಒತ್ತಡ ಜಾಸ್ತಿಯಾಗಿ ಆ ಫೋರ್ಸ್ ಕಡಿಮೆ ಆಗ್ಬಿಡ್ತಾ ಅಂತ. ಆರಂಭದಲ್ಲಿ ಆ ಫೋರ್ಸ್ ಇತ್ತಲ್ಲ, ಈಗಿಲ್ಲ. ಕಾರಣ ಕೆಲಸದ ಒತ್ತಡ. ಆ ಕೆಲಸದ ಒತ್ತಡ ಹೆಚ್ಚಾಗಿ ತನಿಖೆಯ ವೇಗ ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ತನಿಖೆ ಆರಂಭ ಆದ ಸಂದರ್ಭದಲ್ಲಿ ಇದ್ದಂತಹ ಫೋರ್ಸ್, ಆ ರೀತಿಯ ಒಂದು ಚಾಕಚಕ್ಯತೆ ಈಗ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಮೊದಲು ಈ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. SIT ಇದನ್ನು ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ, ಅಥವಾ ಇದು 10ರಲ್ಲಿ 11 ಆಗುತ್ತಾ? ಬನ್ನಿ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನನ್ನ ಕೊಲೀಗ್ ನಾಗೇಂದ್ರ ಬಾಬುವಿಂದ. ನಾಗೇಂದ್ರ ಬಾಬು, ನಾವು ಗಮನಿಸಿದ್ದೀವಿ SIT ಫಾರ್ಮ್ ಆದ ನೆಕ್ಸ್ಟ್ ಡೇಯಿಂದ ಯಾವ ರೀತಿ ಕಾರ್ಯಪ್ರವೃತ್ತ ಆದರು, ಯಾವ ರೀತಿ ಇವರು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಒಬ್ಬೊಬ್ಬರನ್ನೇ ವಿಚಾರಣೆ ಕರೆಯೋದು, ಮಾಸ್ಕ್ ಮ್ಯಾನನ್ನು ಕರ್ಕೊಂಡು ಹೋಗಿ ಆತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ ಅಲ್ಲಲ್ಲಿ ಅಗಿಯೋದು, ಆಗ ಇದ್ದಂಥ ಫೋರ್ಸ್, ಆಗ ಇದ್ದಂಥ ಒಂದು ವೇಗ ಬರಬರ್ತಾ ಕಂಪ್ಲೀಟ್ಲಿ ಸ್ಲೋ ಆಯಿತು. ಕಾರಣ ಕೆಲಸದ ಅತಿ ಒತ್ತಡದಿಂದಾಗಿ ಆ ಫೋರ್ಸೇ ಸ್ಟಾಪ್ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದು 10ರಲ್ಲಿ 11 ಅನ್ನುವಂಥ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಬಂದು ಬಿಡ್ಬೋದಾ, ಅಥವಾ ಇಲ್ಲ ಆ ರೀತಿ ಏನಿಲ್ಲ, ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ, ಕಹಾನಿ ಮೇ ಟ್ವಿಸ್ಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ದೊಡ್ಡ ನಿರೀಕ್ಷೆಯನ್ನು ನಾವು ಮಾಡ್ಬೋದಾ? ಎಕ್ಸಾಕ್ಟ್ಲಿ ಶ್ರೀಪಾದ್, ಈಗ ನೀವು ಹೇಳಿದ್ರಲ್ಲ SIT ಎಲ್ಲರಿಗೂ ಕೂಡ ಕಾಣಿಸಿಕೊಳ್ಳುವಂತೆ ಒಂದು ಮಂದಗತಿಯಲ್ಲಿ ತನಿಖೆ ಸಾಗ್ತಾ ಇದೆ ಅಂತೇಳಿ ಅನ್ನಿಸ್ಕೊಳ್ಬೋದು. ಆದರೆ ಖಂಡಿತವಾಗ್ಲೂ ಕೂಡ SIT ಆ ಥರದ ಸ್ಲೋ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಚಾಣಾಕ್ಷತನದಿಂದ SIT ಈಗಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಎಲ್ಲರೂ ಅಂದುಕೊಂಡ್ರು ಆರಂಭದಲ್ಲಿ ಫೋರ್ಸ್ ಇತ್ತು, ಓಡಾಡ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು, ಇಲ್ಲಿ ಹೋಗ್ತಾರೆ. ಯಾಕಂದರೆ ಚಿಹ್ನೆಯ ತೋರಿಸಿದ ಪಾಯಿಂಟ್ಗಳಿಗೆ ಪ್ರತಿನಿತ್ಯವೂ ಕೂಡ ಹೋಗಿ ಉತ್ಖನನ ಮಾಡಲಾಗ್ತಾ ಇತ್ತು. ಅದಾದ ಬಳಿಕ ಮತ್ತೊಮ್ಮೆ ಆತನನ್ನು ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಆತನನ್ನು ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರನ್ನು ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಇದು ಎಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇತ್ತು. ಆದರೆ ಇದನ್ನು ಹೊರತುಪಡಿಸಿ SIT ತನಿಖೆಯ ಭಾಗವಾಗಿ ಇದಿಷ್ಟೇ ಅಲ್ಲ, ಒಂದಷ್ಟು ಪೇಪರ್ ವರ್ಕ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದರೆ ದಾಖಲೆಗಳನ್ನು, ವರದಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆ ವರದಿಯನ್ನು ಸಿದ್ಧಪಡಿಸುವಂಥ ಕೆಲಸಕ್ಕೆ SIT ಮುಂದಾಗಿತ್ತು. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಬೆಂಗಳೂರಿಗೆ ಹೋಗಿತ್ತು, ಮಂಡ್ಯಗೂ ಕೂಡ ತಂಡ ಹೋಗಿದೆ, ತಮಿಳುನಾಡಿಗೂ ಕೂಡ ಹೋಗಿದೆ, ಬೇರೆ ಬೇರೆ ವಿರಾಜಪೇಟೆಗೆ ಹೋಗಿದೆ, ಸಂಜಯನಗರ ಪೊಲೀಸ್ ಠಾಣೆಗೆ ಬಂದಿದೆ. ಈ ರೀತಿಯಾಗಿ SIT ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಚಿಹ್ನೆನಿಗೆ ಸಂಬಂಧಪಟ್ಟಂಥ ಮಾಹಿತಿ, ಜೊತೆಗೆ ಈ ಒಂದು ಗ್ಯಾಂಗ್ ಏನಿತ್ತಲ್ಲ, ತಿಮ್ರೋಡಿ ಗ್ಯಾಂಗ್, ಇದು ಎಲ್ಲೆಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ರು, ಎಲ್ಲೆಲ್ಲಿ ಸಭೆಗಳನ್ನು ನಡೆಸಿದ್ರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆ ಎಲ್ಲ ಜಾಗಗಳಿಗೂ ಹೋಗಿ ಅಲ್ಲೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಬಂದಿದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ SIT ಸ್ಲೋ ಡೌನ್ ಆಗಿ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇರ್ಬೋದು ಅಂತ ಅನ್ಸಿದ್ರು ಕೂಡ ಚಾಣಾಕ್ಷತನದಿಂದ ಒಂದು ತನಿಖೆ ಮಾಡ್ತಾ ಇದೆ ಅನ್ನೋದು ಮಾತ್ರ ಸ್ಪಷ್ಟ. ನೋಡಿ, ಇವತ್ತು SIT ಯಾರು ಕೂಡ ಅಂದುಕೊಂಡಿರಲಿಲ್ಲ ಪ್ರದೀಪ್ನನ್ನು ಕರ್ಕೊಂಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಆತನಿಂದ 183 ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಅಂತೇಳಿ. ಅಚಾನಕ್ ಆದಂತಹ ಬೆಳವಣಿಗೆ, ಅಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಅನೇಕ ಜನರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರತಿನಿತ್ಯವೂ ಕೂಡ ಶ್ರೀಪಾದ್ SIT ತನಿಖಾ ತಂಡ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಯನ್ನು ಆರಂಭ ಮಾಡಿದ್ರೆ ರಾತ್ರಿ 2 ಗಂಟೆ 2:30ವರೆಗೂ ಕೂಡ ವಿಚಾರಣೆಯನ್ನು ಮಾಡಿರುವಂಥ ಒಂದು ಬೆಳವಣಿಗೆಯನ್ನು ನಾವೇ ಖುದ್ದು ಗಮನಿಸಿದ್ದೀವಿ. ಇದರ ಜೊತೆಗೆ ಬೇರೆ ಬೇರೆ ದೂರುಗಳು ಕೂಡ SITಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಆ ಒಂದು ದಿಕ್ಕಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ನಾವು ಅಂದರೆ ಹೊರಗಡೆ ಓಡಾಡಿದ್ರೆ ಮಾತ್ರ ಅವರು ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋದು ತಪ್ಪಾಗುತ್ತೆ. ಆದರೆ SIT ಕಚೇರಿಯ ಒಳಗಡೆ ಕೂತು ಕೂಡ ಒಂದಷ್ಟು ಪೇಪರ್ ವರ್ಕ್ಗಳಿದೆ, ಅಂದರೆ ವರದಿಯನ್ನು ಸಿದ್ಧಪಡಿಸುವಂಥ ಕೆಲಸಗಳಾಗುತ್ತೆ. ಯಾಕಂತಂದರೆ ಎಲ್ಲಾದರೂ ಒಂದು ಚಿಕ್ಕದಾದಂಥ ತಪ್ಪಾದರೂ ಕೂಡ, ಎಡವಟ್ಟಾದರೂ ಕೂಡ ನಾಳೆ ಅಲಿಗೇಷನ್ ಬರೋದು SIT ಮೇಲೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ತಪ್ಪಾಗದಂತೆ SIT ತನಿಖಾ ತಂಡ ಚಾಣಾಕ್ಷತನದಿಂದ ತನಿಖೆಯನ್ನು ಮುಂದುವರಿಸಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.
ಬರ್ತಾ ಇದೆ. ಧರ್ಮಸ್ಥಳ ಕೇಸಲ್ಲಿ SIT ತನಿಖೆ ವೇಗವನ್ನ ಕಳೆದುಕೊಳ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ತನಿಖೆಯ ಆರಂಭದಲ್ಲಿದ್ದಂಥ ಆ ಸ್ಪೀಡ್ ಈಗ ಇಲ್ಲ. ವಿಚಾರವೂ ಕೂಡ ಮೊದಲಿನಷ್ಟು ಗಂಭೀರವಾಗಿಲ್ಲ. ಸರ್ವೇ ಸಾಮಾನ್ಯ ಅನ್ನುವಂತಾಗಿದೆ ಆ ವಿಚಾರಣೆ. ಕೆಲಸದ ಅತೀ ಒತ್ತಡದಲ್ಲಿದ್ದಾರೆ SIT ಅಧಿಕಾರಿಗಳು. ಕೆಲಸದ ಒತ್ತಡ ಜಾಸ್ತಿಯಾಗಿ ಆ ಫೋರ್ಸ್ ಕಡಿಮೆ ಆಗ್ಬಿಡ್ತಾ ಅಂತ. ಆರಂಭದಲ್ಲಿ ಆ ಫೋರ್ಸ್ ಇತ್ತಲ್ಲ, ಈಗಿಲ್ಲ. ಕಾರಣ ಕೆಲಸದ ಒತ್ತಡ. ಆ ಕೆಲಸದ ಒತ್ತಡ ಹೆಚ್ಚಾಗಿ ತನಿಖೆಯ ವೇಗ ಕಡಿಮೆ ಆಯ್ತಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ತನಿಖೆ ಆರಂಭ ಆದ ಸಂದರ್ಭದಲ್ಲಿ ಇದ್ದಂತಹ ಫೋರ್ಸ್, ಆ ರೀತಿಯ ಒಂದು ಚಾಕಚಕ್ಯತೆ ಈಗ ಎಲ್ಲಿಯೂ ಕೂಡ ಕಾಣ್ತಾ ಇಲ್ಲ. ಮೊದಲು ಈ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. SIT ಇದನ್ನು ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ, ಅಥವಾ ಇದು 10ರಲ್ಲಿ 11 ಆಗುತ್ತಾ? ಬನ್ನಿ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ನನ್ನ ಕೊಲೀಗ್ ನಾಗೇಂದ್ರ ಬಾಬುವಿಂದ. ನಾಗೇಂದ್ರ ಬಾಬು, ನಾವು ಗಮನಿಸಿದ್ದೀವಿ SIT ಫಾರ್ಮ್ ಆದ ನೆಕ್ಸ್ಟ್ ಡೇಯಿಂದ ಯಾವ ರೀತಿ ಕಾರ್ಯಪ್ರವೃತ್ತ ಆದರು, ಯಾವ ರೀತಿ ಇವರು ಡಾಕ್ಯುಮೆಂಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಒಬ್ಬೊಬ್ಬರನ್ನೇ ವಿಚಾರಣೆ ಕರೆಯೋದು, ಮಾಸ್ಕ್ ಮ್ಯಾನನ್ನು ಕರ್ಕೊಂಡು ಹೋಗಿ ಆತ ಎಲ್ಲೆಲ್ಲಿ ಜಾಗ ತೋರಿಸ್ತಾನೆ ಅಲ್ಲಲ್ಲಿ ಅಗಿಯೋದು. ಆಗ ಇದ್ದಂಥ ಫೋರ್ಸ್, ಆಗ ಇದ್ದಂಥ ಒಂದು ವೇಗ ಬರ್ತಾ ಕಂಪ್ಲೀಟ್ಲಿ ಸ್ಲೋ ಆಯಿತು. ಕಾರಣ ಕೆಲಸದ ಅತಿ ಒತ್ತಡದಿಂದಾಗಿ ಆ ಫೋರ್ಸೇ ಸ್ಟಾಪ್ ಆಗಿಬಿಡ್ತಾ ಅನ್ನುವಂಥ ಪ್ರಶ್ನೆ ಇದೆ. ಇದು 10ರಲ್ಲಿ 11 ಅನ್ನುವಂಥ ಕನ್ಕ್ಲೂಷನ್ಗೆ ಇಷ್ಟು ಬೇಗ ಬಂದು ಬಿಡ್ಬೋದಾ, ಅಥವಾ ಇಲ್ಲ ಆ ರೀತಿ ಏನಿಲ್ಲ, ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ, ಕಹಾನಿ ಮೇ ಟ್ವಿಸ್ಟ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನಾದರೂ ದೊಡ್ಡ ನಿರೀಕ್ಷೆಯನ್ನು ನಾವು ಮಾಡ್ಬೋದಾ? ಎಕ್ಸಾಕ್ಟ್ಲಿ ಶ್ರೀಪಾದ್, ಈಗ ನೀವು ಹೇಳಿದ್ರಲ್ಲ SIT ಎಲ್ಲರಿಗೂ ಕೂಡ ಕಾಣಿಸಿಕೊಳ್ಳುವಂತೆ ಒಂದು ಮಂದಗತಿಯಲ್ಲಿ ತನಿಖೆ ಸಾಗ್ತಾ ಇದೆ ಅಂತೇಳಿ ಅನ್ನಿಸ್ಕೊಳ್ಬೋದು. ಆದರೆ ಖಂಡಿತವಾಗ್ಲೂ ಕೂಡ SIT ಆ ಥರದ ಸ್ಲೋ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಚಾಣಾಕ್ಷತನದಿಂದ SIT ಈಗಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಎಲ್ಲರೂ ಅಂದುಕೊಂಡ್ರು ಆರಂಭದಲ್ಲಿ ಫೋರ್ಸ್ ಇತ್ತು, ಓಡಾಡ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು, ಇಲ್ಲಿ ಹೋಗ್ತಾರೆ. ಯಾಕಂದರೆ ಚಿಹ್ನೆಯ ತೋರಿಸಿದ ಪಾಯಿಂಟ್ಗಳಿಗೆ ಪ್ರತಿನಿತ್ಯವೂ ಕೂಡ ಹೋಗಿ ಉತ್ಖನನ ಮಾಡಲಾಗ್ತಾ ಇತ್ತು. ಅದಾದ ಬಳಿಕ ಮತ್ತೊಮ್ಮೆ ಆತನನ್ನು ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಆತನನ್ನು ಬೇರೆ ಬೇರೆ ಜಾಗಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಹಜರನ್ನು ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಇದು ಎಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇತ್ತು. ಆದರೆ ಇದನ್ನು ಹೊರತುಪಡಿಸಿ SIT ತನಿಖೆಯ ಭಾಗವಾಗಿ ಇದಿಷ್ಟೇ ಅಲ್ಲ, ಒಂದಷ್ಟು ಪೇಪರ್ ವರ್ಕ್ಗಳನ್ನು ಕೂಡ ಮಾಡಬೇಕಾಗುತ್ತೆ. ಯಾಕೆಂತಂದರೆ ದಾಖಲೆಗಳನ್ನು, ವರದಿಯನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ಆ ವರದಿಯನ್ನು ಸಿದ್ಧಪಡಿಸುವಂಥ ಕೆಲಸಕ್ಕೆ SIT ಮುಂದಾಗಿತ್ತು. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಬೆಂಗಳೂರಿಗೆ ಹೋಗಿತ್ತು, ಮಂಡ್ಯಗೂ ಕೂಡ ತಂಡ ಹೋಗಿದೆ, ತಮಿಳುನಾಡಿಗೂ ಕೂಡ ಹೋಗಿದೆ, ಬೇರೆ ಬೇರೆ ವಿರಾಜಪೇಟೆಗೆ ಹೋಗಿದೆ, ಸಂಜಯ್ ನಗರ ಪೊಲೀಸ್ ಠಾಣೆಗೆ ಬಂದಿದೆ. ಈ ರೀತಿಯಾಗಿ SIT ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ, ಚಿಹ್ನೆನಿಗೆ ಸಂಬಂಧಪಟ್ಟಂಥ ಮಾಹಿತಿ, ಜೊತೆಗೆ ಈ ಒಂದು ಗ್ಯಾಂಗ್ ಏನಿತ್ತಲ್ಲ, ತಿಮ್ರೋಡಿ ಗ್ಯಾಂಗ್, ಇದು ಎಲ್ಲೆಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ರು, ಎಲ್ಲೆಲ್ಲಿ ಸಭೆಗಳನ್ನು ನಡೆಸಿದ್ರು, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆ ಎಲ್ಲ ಜಾಗಗಳಿಗೂ ಹೋಗಿ ಅಲ್ಲೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಬಂದಿದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ಗಮನಿಸಿದಾಗ SIT ಸ್ಲೋ ಡೌನ್ ಆಗಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಾ ಇರ್ಬೋದು ಅಂತ ಅನ್ಸಿದ್ರು ಕೂಡ ಚಾಣಾಕ್ಷತನದಿಂದ ಒಂದು ತನಿಖೆ ಮಾಡ್ತಾ ಇದೆ ಅನ್ನೋದು ಮಾತ್ರ ಸ್ಪಷ್ಟ. ನೋಡಿ, ಇವತ್ತು SIT ಯಾರು ಕೂಡ ಅಂದುಕೊಂಡಿರಲಿಲ್ಲ ಪ್ರದೀಪ್ನನ್ನು ಕರ್ಕೊಂಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿ ಆತನಿಂದ 183 ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಅಂತೇಳಿ. ಅಚಾನಕ್ ಆದಂತಹ ಬೆಳವಣಿಗೆ, ಅಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಕಳೆದ ಒಂದು ವಾರದಿಂದ ಅನೇಕ ಜನರನ್ನು ಕರೆಸಿ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರತಿನಿತ್ಯವೂ ಕೂಡ ಶ್ರೀಪಾದ್ SIT ತನಿಖಾ ತಂಡ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಯನ್ನು ಆರಂಭ ಮಾಡಿದ್ರೆ ರಾತ್ರಿ 2 ಗಂಟೆ 2:30ವರೆಗೂ ಕೂಡ ವಿಚಾರಣೆಯನ್ನು ಮಾಡಿರುವಂಥ ಒಂದು ಬೆಳವಣಿಗೆಯನ್ನು ನಾವೇ ಖುದ್ದು ಗಮನಿಸಿದ್ದೀವಿ. ಇದರ ಜೊತೆಗೆ ಬೇರೆ ಬೇರೆ ದೂರುಗಳು ಕೂಡ SITಗೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೂಡ ಆ ಒಂದು ದಿಕ್ಕಿನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ನಾವು ಅಂದರೆ ಹೊರಗಡೆ ಓಡಾಡಿದ್ರೆ ಮಾತ್ರ ಅವರು ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸೋದು ತಪ್ಪಾಗುತ್ತೆ. ಆದರೆ SIT ಕಚೇರಿಯ ಒಳಗಡೆ ಕೂತು ಕೂಡ ಒಂದಷ್ಟು ಪೇಪರ್ ವರ್ಕ್ಗಳಿದೆ, ಅಂದರೆ ವರದಿಯನ್ನು ಸಿದ್ಧಪಡಿಸುವಂಥ ಕೆಲಸಗಳಾಗುತ್ತೆ. ಯಾಕಂತಂದರೆ ಎಲ್ಲಾದರೂ ಒಂದು ಚಿಕ್ಕದಾದಂಥ ತಪ್ಪಾದರೂ ಕೂಡ, ಎಡವಟ್ಟಾದರೂ ಕೂಡ ನಾಳೆ ಅಲಿಗೇಷನ್ ಬರೋದು SIT ಮೇಲೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ತಪ್ಪಾಗದಂತೆ SIT ತನಿಖಾ ತಂಡ ಚಾಣಾಕ್ಷತನದಿಂದ ತನಿಖೆಯನ್ನು ಮುಂದುವರಿಸಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.